ಓಕೆ ಸರ್, ನೀವು ಹೇಳ್ತಿದ್ರಿ ಅದೊಂದು ಫ್ರೆಂಡ್ಶಿಪ್ ಜನಗಳಿಗೆ ತುಂಬ ಇಷ್ಟ ಆಗಿತ್ತು. ನೀವು 3 ಜನದ್ದು ವೀಡಿಯೋಸ್ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತು ಹೊರಗೆ. ಆ್ಯಂಡ್ ಮನೆಯಲ್ಲಿ ಬಹುಶಃ ಆಡಿಯನ್ಸ್ ಸಿಕ್ಕಾಪಟ್ಟೆ ಒಂದು ಟೈಮಲ್ಲಿ ಡಿಸ್ಟರ್ಬ್ ಆಗಿಬಿಟ್ಟಿರ್ತಾರೆ. ಯಾವಾಗ ಅಂತಂದರೆ ನಿಮ್ಮದು ಮತ್ತು ಅಶ್ವಿನಿ ಅವ್ರ ಜಗಳ ಆದಾಗ ಬಹುಶಃ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದು ಆ ಲೆವೆಲಿಗೆ ಹೋಗುತ್ತೆ ಅಂತ. ಆ್ಯಂಡ್ ಅಶ್ವಿನಿ ಅವರು ಅಷ್ಟು ಟ್ರಿಗರ್ ಆಗ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರಿ ಸರ್ ನೀವು? ಯಾವ ಸಿಚುವೇಶನ್? ಫಸ್ಟ್ ಸಿಚುವೇಶನ್, ಸೆಕೆಂಡ್ ಎರಡು ಸಿಚುವೇಶನ್, ಯಾಕಂದ್ರೆ ಎರಡೂ ಬುಲೆಟ್ ಬಂದಂಗೆ ಬರ್ತಾ ಇತ್ತು. ಹೆಂಗ್ ಹ್ಯಾಂಡಲ್ ಮಾಡಿದ್ರಿ? ಯಾಕಂದ್ರೆ ವೈಫ್ ಹೇಳ್ತಾ ಇದ್ರು ನಿಮಗೆ ಸಿಕ್ಕಾಬಿಡೆ ಸಿಟ್ಟು, ಕೈ ಸಿಕ್ಕಿದೆಲ್ಲ ಎತ್ತು ಬಿಸಾಕ್ ಬಿಡ್ತಾರೆ ಅಂತ. ಬಟ್ ಹೆಂಗ್ ಕಂಟ್ರೋಲ್ ಮಾಡ್ಕೊಂಡಿದ್ರಿ ಮನೆ? ಅಂದ್ರೆ ಇನ್ನೊಂದು ಅದೇ ಹೇಳ್ತಾ ಇದ್ದೆ ನಾನು. ಮೇ ಬಿ ಒಂದು 30 years ಇದ್ದಾಗ ನಾನು ಹೋಗಿದ್ದಿದ್ರೆ ಬೇರೆ ರಘುನ ನೋಡ್ತಾ ಇದ್ವಿ. ಬಟ್ ಇವಾಗ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇದೆ ನನಗೆ. 45 years ಲಾಂಗ್ ಜರ್ನಿ, ಎಷ್ಟು ಅಚೀವ್ಮೆಂಟ್ ಮಾಡಿದ್ದೀನಿ. ಆ್ಯಂಡ್ 25 years ಬ್ರಿಕ್ ಬೈ ಬ್ರಿಕ್ ಬಿಲ್ಡ್ ಮಾಡ್ಕೊಂಡು ಬಂದಿರೋ ಒಂದು ವ್ಯಕ್ತಿತ್ವ ಅದು. ಆ್ಯಂಡ್ ನಮ್ಮ ಮಗ ಇದ್ದಾನೆ, ಸ್ಕೂಲ್ಗೆ ಹೋಗ್ತಾನೆ, ನಮ್ಮ ವೈಫ್ ಇದ್ದಾರೆ. ನಾ ಮಾಡೋ ಒಂದು ಆಟದಿಂದನೋ ಮಾತಿಂದನೋ ಅವ್ರಿಗೆ ಎಫೆಕ್ಟ್ ಆಗಬಾರ್ದು ಅನ್ನೋದು ನನ್ನ ಮೈಂಡಲ್ಲಿತ್ತು. ಅದಕ್ಕೆ ನಾನು ಯಾವಾಗೂ ಎಷ್ಟೇ ಕೋಪ ಬಂದು, ಇಲ್ಲ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೆ, ಇಲ್ಲ ಅಂದರೆ ಶವರ್ ತೊಗೊತಾ ಇದ್ದೆ, ಕೂಲ್ ಡೌನ್ ಮಾಡ್ಕೊತಾ ಇದ್ದೆ, ನನ್ನ ಪಾಡಿಗೆ ನಾನು ಕುತ್ಕೊಂಡ್ಬಿಡ್ತಿದ್ದೆ. ತುಂಬ ಕಂಟ್ರೋಲ್ ಮಾಡಿದೆ ಆ್ಯಕ್ಚುಲಿ ಮನೆಯಲ್ಲಿ ನನ್ನ ಕೋಪನ. ನನ್ನ ಕೋಪ ತೋರಿಸಿದ್ರೆ ಮೋಸ್ಟ್ಲಿ ಸೆಕೆಂಡ್ ವೀಕಲ್ಲೇ ಆಚೆ ಯಾರ ಮೇಲೋ ಕೈ ಮಾಡೋ ಆಚೆ ಕಳಿಸ್ಬಿಟ್ಟಿರೋದೇನೋ ಗೊತ್ತಿಲ್ಲ, ಅಷ್ಟು ಕೋಪ ನನಗೆ. ಬಟ್ ನನಗೆ ಮನ್ಸಲ್ಲಿ ಇದ್ದಿದ್ದು ಇಷ್ಟೇ, ನನ್ನಿಂದ ನಮ್ಮ ವೈಫ್ಗೆ ಎಫೆಕ್ಟ್ ಆಗಬಾರ್ದು, ಮಗನಿಗೆ ಸ್ಕೂಲಲ್ಲಿ ಎಫೆಕ್ಟ್ ಆಗಬಾರ್ದು. ನಂದು 25 year ಜರ್ನಿ, ನಾನು ಅಷ್ಟು ಮಾಡಿರೋ ಅಚೀವ್ಮೆಂಟ್ಸ್ ಎಲ್ಲ ಕೆಳಗಡೆ ಬೀಳಬಾರ್ದು ಅಂತ ಒಂದೇ ಕಾರಣಕ್ಕೆ ಐ ಯೂಸ್ ಟು ಕಂಟ್ರೋಲ್ ಮೈ ಸೆಲ್ಫ್. ಪೇಷನ್ಸ್. ಯಾಕೆಂದರೆ ಲೈಫಲ್ಲಿ ಕೋಪ ಮಾಡಿಕೊಂಡು ಏನೇನೋ ಕೆಲಸ ಮಾಡಿದ್ದೀನಿ, ಯಾವಾಗೂ ನೆಗೆಟಿವ್ ಆಗಿದೆ. ಸೊ ಕೋಪದಿಂದ ಏನೂ ನಿಮಗೆ ಪಾಸಿಟಿವ್ ಆಗಲ್ಲ.